ಕೊಲೆಯನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ಪೊಲೀಸರೇ ಇವತ್ತು ಬಜಿಪೆ ಪೊಲೀಸ್ ಸ್ಟೇಷನ್ ಇರ್ಬೋದು, ಕೆಲವಾರು ಆಸುಪಾಸಿನ ಪೊಲೀಸ್ ಸ್ಟೇಷನ್ನ ಪೊಲೀಸ್ಗಳ ಇವರು ಮೊಬೈಲನ್ನು ತೆಗೆದಿತ್ತು ಪರೀಕ್ಷೆ ಮಾಡಲಿ, ಎಷ್ಟು ಸಲ ಯಾರ್ಯಾರು ಸಂಭಾಷಣೆ ಮಾಡಿದ್ದಾನೆ ನೋಡಲಿ ಇವರು. ಇವತ್ತು ಪರದೇಶದಿಂದ 50 ಲಕ್ಷ ರೂಪಾಯಿ ಬಂದಿದೆ ಅಂತ ಮಾಹಿತಿ ಇರುವ ಪ್ರಕಾರ ಪೊಲೀಸರೇ ಇದರಲ್ಲಿ ಶಾಮೀಲಾಗಿದ್ದಾರೆ. ಪೊಲೀಸರಿಗೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾದಂಥ ರೈಟನ್ನು ಕೊಟ್ಟಿದೆ. ನೀವು ಏನು ಬೇಕಾದರೂ ಮಾಡಿ, ಹಿಂದೂಗಳನ್ನು ಬಗ್ಗು ಬಡಿತೀರ ಬಡೀರಿ, ಏನು ಬೇಕಾದರೂ ಮಾಡಿ, ನಮಗೆ ಮುಸಲ್ಮಾನ್ ಓಲೈಕೆ ಆಗಬೇಕು, ಮುಸಲ್ಮಾನರಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಿ. ಸಹೋದ್ಯೋಗಿ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ, ಮೊನ್ನೆ 1ನೇ ತಾರೀಕು ಸಾಯಂಕಾಲ ಸುಹಾಸ್ ಶೆಟ್ಟಿಯವರ ಕೊಲೆ ಆದ ಸ್ಥಳ ನನ್ನ ಬಜಿಪೆ, ನನ್ನ ಮತಕ್ಷೇತ್ರ. ಸುಮಾರು 7:30 ಗಂಟೆಯ ಒಳಗೆ ಈ ಒಂದು ಅಮಾನುಷವಾದಂಥ ಘಟನೆ ಬಜಿಪೆಯ ಕಿನ್ನಿಪದವು ಎಂಬಂಥ ಜಾಗದಲ್ಲಿ ನಡೆದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಕೆಲವು ವಿಡಿಯೋಗಳಿರ್ಬೋದು ಅಥವಾ CC ಫುಟೇಜಲ್ಲಿ ಸಿಕ್ಕಂಥ ಕೆಲವು ವಿಡಿಯೋಗಳಲ್ಲಿ ಸುಹಾಸ್ ಶೆಟ್ಟಿ ಕಾರಲ್ಲಿ ಬರುವಾಗ ಒಂದು ಸ್ವಿಫ್ಟ್ ಗಾಡಿಯಲ್ಲಿ ಗುದ್ದಿ ಇನ್ನೊಂದು ಪಿಕಪ್ ಗಾಡಿಯನ್ನು ಅಡ್ಡ ಹಾಕಿ 4 ಜನ ಕತ್ತಿಯಿಂದ ಅಮಾನುಷವಾಗಿ ಕಡಿಯುವಂಥ ದೃಶ್ಯವನ್ನು ನಾವೆಲ್ಲ ಕಂಡಿದ್ದೇವೆ, ನೀವು ಕಂಡಿದ್ದೀರಿ. ಆ ಸಂದರ್ಭದಲ್ಲಿ ಒಂದು ಕೋಟೆ ನಿರ್ಮಾಣ ಮಾಡಿದ ರೀತಿಯಲ್ಲಿ ಸುಮಾರು 20ರಿಂದ 25 ಜನ ವ್ಯವಸ್ಥಿತವಾಗಿ 4 ಜನರನ್ನು ನಡುವಿನಲ್ಲಿ ಆಟ ಆಡಲಿಕ್ಕೆ ಬಿಟ್ಟಾಗಿ ಕಡಿಯಲಿಕ್ಕೆ ಬಿಟ್ಟು ಒಂದು ಕೋಟೆಯನ್ನು ನಿರ್ಮಿಸಿ ಬೇರೆ ಯಾರೇ ಅಲ್ಲಿಗೆ ಬರದೇ ರೀತಿಯಲ್ಲಿ ರಕ್ಷಣೆ ಕೊಡುವಂಥದ್ದು ಸಹ ನಮ್ಮ ವಿಡಿಯೋದಲ್ಲಿ ಬೇರೆ ಬೇರೆ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಈಗಾಗಲೇ ಸುಹಾಸ್ ಶೆಟ್ಟಿ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ. ಕೊಲೆ ಮಾಡಿದವರು ಕಾರಲ್ಲಿ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಅಲ್ಲಿಂದ ಪಾರಾಗಲಿಕ್ಕೆ ಈ ಬೇಲಿ ಹಾಕಿದಂಥ 20 ಜನರು ಸಹ ಸಹಕಾರವನ್ನು ಮಾಡ್ತಾರೆ. ಒಂದು ಮುಸುಕುದಾರಿ ಮಹಿಳೆಯು ಬಂದು ಕಾರ್ನಲ್ಲಿ ಕೂರಿ ಅಂತ ದೂಡಿ ಕೂರಿಸಿ ಅವರನ್ನೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ಅಲ್ಲಿಂದ ಹತ್ತಿರಕ್ಕೆ ಪಾರು ಮಾಡ್ತಾರೆ. ಬಹುಶಃ ಅವತ್ತೇ ವ್ಯವಸ್ಥಿತ ರೀತಿಯಲ್ಲಿ ಮೊದಲೇ ಅವರು ಮಾಡಿದಂಥ ವ್ಯವಸ್ಥೆಯ ರೀತಿಯಲ್ಲಿ ನಾವು 2 ಭಾಗಗಳಾಗಿ ಬಂದು ನಿಮಗೆ ಸರೆಂಡರ್ ಆಗ್ತೇವೆ ಅಂತ ಹೇಳಿ ಬಹುಶಃ ಮೊದಲೇ ಪೊಲೀಸರು ಮತ್ತು ಅವರ ನಡುವೆ ಒಡಂಬಡಿಕೆ ಆಗಿದೆ ಅಂತ ನಮಗೆ ಬಂದಂಥ ಮಾಹಿತಿ. ಇವರು ಯಾರನ್ನೂ ಹಿಡಿಯಲಿಲ್ಲ, ಅವರು ಎಲ್ಲೂ ಓಡಲಿಲ್ಲ. ಪೊಲೀಸರು ಮತ್ತು ಈ ಕೊಲೆಗಾರರ ನಡುವೆ ಒಂದು ಒಡಂಬಡಿಕೆ ಆಗಿದೆ ಅಂತ. ಯಾಕೆಂತ ಹೇಳಿದರೆ ಈ ಕೊಲೆಯಲ್ಲಿ ನೇರವಾಗಿ ಪೊಲೀಸರು ಭಾಗಿಯಾಗಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನೇರವಾಗಿ ಇದು ಜಿಲ್ಲೆಯ ಕಮಿಷನರನ್ನು ಹಿಡಿದು ಎಲ್ಲ ರೀತಿಯಿಂದ ಎಲ್ಲರ ಸಹಕಾರ ಇದ್ದದ್ದರಿಂದಲೇ ಸುಹಾಸ್ ಶೆಟ್ಟಿಯ ಕೊಲೆ ಅವತ್ತು ಆಗಿದೆ. ಸುಹಾಸ್ ಶೆಟ್ಟಿಯ ಕಾರು ಸರ್ವಿಸ್ಗೆ ಇಡ್ತಾನೆ. ಅವತ್ತೇ ಸರ್ವಿಸ್ಗೆ ಇಡುವಲ್ಲಿ ಆ ಸರ್ವಿಸ್ ಸ್ಟೇಷನ್ಗೆ 2 ಕೊಲೆಗಾರರ ಪೈಕಿ 2ರಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿ ಬರ್ತಾರೆ. CCTV ಫುಟೇಜ್ ತೆಗೆದು ನೋಡಿ ಸರ್ವಿಸ್ ಸ್ಟೇಷನ್ ಇತ್ತು. ಎಲ್ಲ ವ್ಯವಸ್ಥಿತ ರೀತಿಯಲ್ಲಿ. ಅದಕ್ಕೆ 2 ದಿನದ ಮೊದಲು ಅವನ ನಿಜವಾಗಿ ಗಾಡಿಯಲ್ಲಿ ಯಾರು ವೆಪನ್ಸ್ ಇಡಬಾರ್ದು, ಆದರೆ ಆತ್ಮರಕ್ಷಣೆಗೆ ಅಂತ ಏನೊಂದು ವೆಪನ್ಸ್ ಇಟ್ಟದ್ದನ್ನು ಸಹ ಪೊಲೀಸರು ಬಂದು ಅದನ್ನು ಕ್ಲಿಯರ್ ಮಾಡಿಸಿಕೊಡ್ತಾರೆ 2 ದಿನದ ಮುಂದೆ. ಇವತ್ತು ಪೊಲೀಸರು ಸಂಪೂರ್ಣವಾಗಿ ಈ ಕೊಲೆಗಾರರಿಗೆ ಸಹಕಾರ ಕೊಟ್ಟದ್ದರಿಂದಲೇ ಮತ್ತು ಅವನ ಮಾಹಿತಿಯನ್ನು ಕೊಟ್ಟಂದಲೇ ಈ ಕೊಲೆ ಆಗಿದೆ ಅಂತ ನನ್ನ ಅಭಿಪ್ರಾಯ ಮತ್ತು ನಂದು ಒಬ್ಬನಲ್ಲ ಎಲ್ಲರ ಅಭಿಪ್ರಾಯ. ಹಾಗಾಗಿ ಪೊಲೀಸರು ಮತ್ತು ಕೊಲೆ ಕಡುಕರು ಸೇರಿಕೊಂಡು ಈ ಸುಹಾಸ್ ಶೆಟ್ಟಿಯ ಕೊಲೆಯನ್ನು ಮಾಡಿದ್ದಾರೆ. ಇವತ್ತು ಬಂದು ನಾವು 8 ಜನರನ್ನು ಹಿಡಿದಿದ್ದೇವೆ ಅಂತ ಪೊಲೀಸರು ಬಹಳ ಘಂಟಾಘೋಷವಾಗಿ ಎದೆ ತಟ್ಟಿ ಹೇಳ್ತಾ ಇದ್ದಾರೆ. ಇವರು ಯಾರನ್ನು ಹಿಡಿಯಲಿಲ್ಲ. ವ್ಯವಸ್ಥಿತ ರೀತಿಯಲ್ಲಿ ಆದಂಥ ಮಾತುಕತೆಯ ವೇಳೆ ಏನಾಗಿದೆ, ಇವರ ವಹಿವಾಟು ಏನು ನಡೆದಿದೆ, ವಹಿವಾಟಿನ ಪ್ರಕಾರ ಅವರು ಸರೆಂಡರ್ ಆಗಿದ್ದಾರೆ. ಅವರ ಮೈ ಮುಟ್ಟಲಿಲ್ಲ ಯಾರ್ದು, ಅವರನ್ನು ಬಂಧನಕ್ಕೆ ಒಳಪಡಿಸಿದ್ದಾರೆ. ಬಹುಶಃ ನಮ್ಮ ಸ್ಪೀಕರ್ ಸಾಹೇಬರು ಒಂದು ಮಾತು ಹೇಳಿದರು, ಫಾಜಿಲ್ ಕೊಲೆಗೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ, ಇದು ಅವನ ಹಗೆತನದ ಅಥವಾ ಅದಕ್ಕೆ ರಿವೆಂಜ್ ತೆಗೆಯಲಿಕ್ಕೆ ಮಾಡಿದಂತ ಅಲ್ಲ, ಅವರ ತಂದೆ ಮತ್ತು ತಾಯಿ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಅಂತ ಹೇಳಿದರು. ಆಗಿರ್ಬೋದಾ ಅಂತ ಕೆಲವರಿಗೆ ನಮಗೆಲ್ಲ ಸಂದೇಹ ಇತ್ತು. ಆದರೆ ಮರುದಿವಸ ಪೊಲೀಸ್ ಕಮಿಷನರ್ ಹೇಳ್ತಾರೆ ಫಾಜಿಲ್ನ ರಿವೆಂಜ್ಗಾಗಿ 5 ಲಕ್ಷ ರೂಪಾಯಿ ಅವನ ತಮ್ಮ ಕೊಟ್ಟು ಇದನ್ನು ಮಾಡಿಸಿದ್ದಾನೆ ಅಂತ. 5 ಲಕ್ಷ ಫಾಜಿಲ್ನ ತಮ್ಮ ಕೊಟ್ಟಿದ್ದನ್ನು ಮಾಡಿದ್ದಾರೆ. ಜೊತೆಗೆ ನಮಗೆ ಬಂದ ಮಾಹಿತಿ ಪ್ರಕಾರ ದುಬೈಯಿಂದಲೂ ಒಂದು 50 ಲಕ್ಷ ರೂಪಾಯಿ ಈ ಡೀಲಿಂಗಿಗೆ ಬಂದಿದೆ. ಇದರಲ್ಲಿ ಪೊಲೀಸರಿಗೆ ಎಷ್ಟು ಹೋಗಿದೆ, ಈ ಕೊಲೆಗಡುಕರಿಗೆ ಎಷ್ಟು ಹೋಗಿದೆ ಅಂತ ನಮಗೆ ಗೊತ್ತಿಲ್ಲ. ಆದ್ದರಿಂದ ಇದು ಖಂಡಿತವಾಗಿ ಪೊಲೀಸರ ಸಹಕಾರದಿಂದಲೇ ಈ ಒಂದು ಕೊಲೆ ಆಗಿದೆ, ಸಂಪೂರ್ಣ ಸಹಕಾರ. ಆ ಬಳಿಕ ರಕ್ತದ ಮಡುವಿನಲ್ಲಿ ಬಿದ್ದಂಥ ಸುಹಾಸ್ ಶೆಟ್ಟಿ ಅಲ್ಲಿ ಹೊರಲಾಡ್ತಾ ಅಲ್ಲಿ ಬಿದ್ದಿದ್ದಾನೆ. ಒಬ್ಬ ಪೊಲೀಸ್, 2 ಪೊಲೀಸ್ ಗಾಡಿಗಳು ಬರ್ತವೆ, ಅವನನ್ನು ಹತ್ತಿರ ಮುಟ್ಲಿಕ್ಕೆ ಹೋಗಲ್ಲ.
ಯಾರೋ ಪಾಪ ಸ್ಥಳೀಯ ಯುವಕರು ಗಾಡಿಯಲ್ಲಿ ಹಾಕ್ಕೊಂಡು AG ಹಾಸ್ಪಿಟಲ್ಗೆ ತರ್ತಾರೆ. ಪೊಲೀಸರು ಯಾವುದೇ ರೀತಿ ಅದಕ್ಕೆ ಆ ಒಂದು ಬಿದ್ದಂಥ ಒಂದು ಜೀವಕ್ಕೆ ರಕ್ಷಣೆ ಕೊಡುವಂಥದ್ದು, ಬದುಕುತ್ತಾನ ಉಳಿತಾನ ಅಂತ ನೋಡುವಂಥ ಪ್ರಯತ್ನವನ್ನು ಸಹ ಮಾಡಲಿಲ್ಲ. ಆದ್ದರಿಂದ ನೇರವಾಗಿ ನಾನು ಆ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿಗೆ ನಾನು ನೇರವಾಗಿ ಅಪಾದನೆ ಮಾಡ್ತಾ ಇದ್ದೇನೆ. ಪೊಲೀಸ್ ಇಲಾಖೆ ಇದರ ಜೊತೆ ಕೈ ಜೋಡಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಒಬ್ಬರು ಕಮಿಷನರ್ ಬಂದಿದ್ದಾರೆ. ಇಂಥ ಕಮಿಷನರನ್ನು ನಾನು ನನ್ನ ಸರ್ವಿಸಲ್ಲಿ ನಾನು ನೋಡಲಿಲ್ಲ. ಪ್ರತಿಯೊಂದಕ್ಕೂ ಇವತ್ತು ಏನು ಇಲ್ಲೀಗಲ್ ಆಗಿ ನಡೀತಾ ಇದಕ್ಕೆಲ್ಲ ಕಮಿಷನರ್ ಟು ಒಬ್ಬ PC ವರೆಗೆ ವಹಿವಾಟು ನಡೀತಾ ಇದೆ. ಅದು ಸ್ಯಾಂಡ್ ಮಾಫಿಯಾ ಇರ್ಬೋದು, ಲ್ಯಾಟ್ರೇಟ್ ಮಾಫಿಯಾ ಇರ್ಬೋದು, ಪ್ರತಿ ಒಂದಕ್ಕೂ ಡೀಲಿಂಗ್ ನಡೀತಾ ಇದೆ. ಪೊಲೀಸನ್ನೇ ಹೇಳಿದಂಥದ್ದು, ನಮಗೆ ಕಮಿಷನರಿಗೆ ಅಷ್ಟು ಲಕ್ಷ ಕೊಡಲಿಕ್ಕೆ ಉಂಟು, ಇವರಿಗೆ ಎಷ್ಟು ಲಕ್ಷ ಕೊಡಲಿಕ್ಕೆ ಉಂಟು ಅಂತ PC ಹೇಳಿದಂಥ ಮಾತುಗಳನ್ನು ನಾವು ಕೇಳಿದ್ದೇವೆ. ನೀವು ಕೊಡಬೇಕು. ಇಸ್ಪೀಟು, ಜುಗಾರಿ, ದಂಧೆ, ಸಿಂಗಲ್ ನಂಬರ್ ಎಲ್ಲ ರಾಜಾರೋಷವಾಗಿ ಜಿಲ್ಲೆಯಲ್ಲಿ ನಡೀತಾ ಇತ್ತು. ಮೊನ್ನೆ ತಾನೇ DC ಅವರು ಏನೋ ಒಂದು ಕ್ರಮ ಕೈಗೊಂಡ್ರಿ, ಮಾಫಿಯಾ ಸ್ಯಾಂಡ್ ಮಾಫಿಯಾ ನಿಂತು ಹೋಗಿದೆ. DC ಅವರನ್ನು ಮಧ್ಯಪ್ರವೇಶ ಮಾಡಿದರು. ಎಲ್ಲ ರೀತಿಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಆ ರೀತಿಯ ವ್ಯವಹಾರಗಳು ನಡೀತಾ ಇದೆ. ಅದಕ್ಕೆ ಹೊಂದಿಕೊಂಡೇ ಈ ಒಂದು ಕೊಲೆ ನಡೆದಿದೆ. ಕೊಲೆಯನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ಪೊಲೀಸರೇ ಇವತ್ತು ಬಜಿಪೆ ಪೊಲೀಸ್ ಸ್ಟೇಷನ್ ಇರ್ಬೋದು, ಕೆಲವಾರು ಆಸುಪಾಸಿನ ಪೊಲೀಸ್ ಸ್ಟೇಷನ್ನ ಪೊಲೀಸ್ಗಳ ಇವರು ಮೊಬೈಲನ್ನು ತೆಗೆದಿತ್ತು ಪರೀಕ್ಷೆ ಮಾಡಲಿ, ಎಷ್ಟು ಸಲ ಯಾರ್ಯಾರು ಸಂಭಾಷಣೆ ಮಾಡಿದ್ದೇನೆ ನೋಡಲಿ. ಇವರು ಇವತ್ತು ಪರದೇಶದಿಂದ 50 ಲಕ್ಷ ರೂಪಾಯಿ ಬಂದಿದೆ ಅಂತ ಮಾಹಿತಿ ಇರುವ ಪ್ರಕಾರ ಪೊಲೀಸರೇ ಇದರಲ್ಲಿ ಶಾಮೀಲಾಗಿದ್ದಾರೆ. ಪೊಲೀಸರಿಗೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾದಂಥ ರೈಟನ್ನು ಕೊಟ್ಟಿದೆ. ನೀವು ಏನು ಬೇಕಾದರೂ ಮಾಡಿ, ಹಿಂದೂಗಳನ್ನು ಬಗ್ಗು ಬಡಿತೀರ ಬಡೀರಿ, ಏನು ಬೇಕಾದರೂ ಮಾಡಿ, ನಮಗೆ ಮುಸಲ್ಮಾನ್ ಓಲೈಕೆ ಆಗಬೇಕು, ಮುಸಲ್ಮಾನರಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಿ. ಇವತ್ತು ನಿನ್ನ 2 ಗಂಟೆ ರಾತ್ರಿಗೆ ನನ್ನ ಮೂಡಿಶೆಡ್ಡೆ ಒಬ್ಬ ಪ್ರದೀಪ್ ಎಂಬವನ ಮನೆಗೆ ಹೋಗಿದ್ದಾರೆ. ಯಾಕೆ ಹೋಗಬೇಕು? ಅವನ ಮನೆಗೆ ಹೋಗಿ ಅವನು ಅಲ್ಲಿಯ ಮಹಿಳೆಯರನ್ನೆಲ್ಲ ಹೋಗಿ ಕೋಣೆ, ಕಬಾಟ್ ಗಿಬಾಟ್ ಎಲ್ಲ ಎಲ್ಲಿದೆ ತಲ್ವಾರ್, ಎಲ್ಲಿದೆ ವೆಪನ್ಸ್ ಅಂತ ನೋಡ್ತಾರೆ. ನಿನ್ನೆ ಕಳ್ವಾರಿಗೆ ಹೋಗ್ತಾರೆ 2 ಗಂಟೆ ರಾತ್ರಿಗೆ, ಮೊನ್ನೆ ಹೋಗಿದ್ದಾರೆ 2 ಗಂಟೆ ರಾತ್ರಿಗೆ. ಹೆಣ್ಣು ಮಕ್ಕಳಿರುವಂಥ ಮನೆಗೆ ಇವರು ಹೇಗೆ ಹೋಗ್ತಾರೆ? ಇವರಿಗೇನು ವಾರಂಟ್ ಇದೆಯಾ? ಎಷ್ಟು ಮುಸಲ್ಮಾನರ ಮನೆಗೆ ನೀವು ಹೋಗಿದ್ದೀರಿ? ಅಲ್ಲಿ 20-25 ಜನರು ಇದ್ರಲ್ಲ, ಅವರ ಮನೆಗೆ ನೀವು ಹೋಗಿದ್ದೀರಾ? ನೀವು ಆ ಸರ್ವಿಸ್ ಸ್ಟೇಷನ್ಗೆ ಹೋಗಿ ನೋಡಿದ್ದೀರಾ? ಅಲ್ಲಿ CC ಫುಟೇಜಲ್ಲಿ ಯಾರ್ಯಾರು ಇದ್ದಾರೆ ಅಂತ ಎಷ್ಟು ಜನರನ್ನು ನೋಡಿದ್ದೀರಿ ನೀವು? ಏನು ತನಿಖೆ ಮಾಡಿದ್ದೀರಿ ನೀವು? ಸತ್ತದ್ದೊಬ್ಬ ಹಿಂದೂ, ಇವತ್ತು ಹಿಂದೂಗಳ ಮನೆಗೆ ಹೋಗಿ ನೀವು ರಾತ್ರಿ 2 ಗಂಟೆಗೆ ಮನೆ ಹೋಗ್ತಾ ಇದ್ದೀರಿ. ಏನಿದರ ಅರ್ಥ? ಹೇಳಿ. ಇವತ್ತಲ್ಲೊಂದು ಫ್ಲ್ಯಾಟ್ ಇದೆ, ಕಿನ್ನಿಪಾದಲ್ಲೊಂದು ಫ್ಲ್ಯಾಟ್ ಇದೆ. ಆ ಫ್ಲ್ಯಾಟಿನ ಹೆಸರು ಲೈಕೋರಿಸ್ ಅಂತ ಆ ಫ್ಲ್ಯಾಟಿನ ಹೆಸರು. ಇವತ್ತು ಅನಂತನ್ನು ಕೊಂದವರು ಇರ್ಬೋದು, ಪ್ರಶಾಂತ್ ಪೂಜಾರಿಯನ್ನು ಕೊಂದವರು ಇರ್ಬೋದು, ನಮ್ಮ ಮಡಿವಾಳವನ್ನು ಕೊಂದ ಪ್ರತಿಯೊಬ್ಬರು ಅದೇ ಫ್ಲ್ಯಾಟಲ್ಲಿ 2 ಫ್ಲ್ಯಾಟ್ಗಳಲ್ಲಿ ವಾಸ ಮಾಡ್ತಾರೆ. ಸುಖಾನಂದ್ ಶೆಟ್ಟಿ ಅವರನ್ನು ಕೊಂದವರು ಇರ್ಬೋದು, ಅದೇ ಫ್ಲ್ಯಾಟಲ್ಲಿ ವಾಸ ಮಾಡ್ತಾರೆ. ಈ ಮರ್ಡರಲ್ಲಿದ್ದವರು 3 ಜನ ಇದ್ದಾರೆ. ಆ ಫ್ಲ್ಯಾಟಿಗೆ ನೀವು ಮನೆಗೆ ರೈಡ್ ಮಾಡಿದ್ದೀರಾ? ಆ ಫ್ಲ್ಯಾಟಲ್ಲಿ ಯಾರ್ಯಾರಿದ್ದಾರೆ, ಯಾಕೆ ಇದ್ದಾರೆ, ಕುಟುಂಬ ಸಮೇತ ಇದ್ದಾರಾ, ಅದರ ಈ ವ್ಯವಸ್ಥೆಗಾಗಿ ಅವರು ಇರ್ತಾರಲ್ಲಿ ಅಂತ ನೀವು ನೋಡಿದ್ದೀರಾ? ಬಜ್ಪೆಯ ಕೇಂದ್ರ ಭಾಗದಲ್ಲಿ ಆ ಫ್ಲ್ಯಾಟ್ ಇದೆ. ಮೊನ್ನೆ ಅಲ್ಲಿಂದಲೇ ಅವರು ಸರಿಯಾಗಿ ಎಲ್ಲ ವ್ಯವಸ್ಥೆ ಆದ ಕೂಡಲೇ ಅಲ್ಲಿಂದ ಇಳಿದುಕೊಂಡು ಬಂದು ಇವರನ್ನು ಹೊಡೆದರು. ಎಷ್ಟು ನೀವು ಆ ಫ್ಲ್ಯಾಟಿಗೆ ಹೋಗಿ ಮನೆಗೆ ಹೋಗಿ ಚೆಕ್ ಮಾಡಿದಿರಿ? ಇವತ್ತು ನಾನು 100ಕ್ಕೆ 100 ಹೇಳ್ತಾ ಇದ್ದೇನೆ, ಪೊಲೀಸರೇ ನೇರವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಪೊಲೀಸರ ಸಹಕಾರ ಇಲ್ಲದೆ ಇವರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇವತ್ತು ಮೊನ್ನೆ ಗುಂಡ್ರಾಯರು ಬಂದರು, ಜಿಲ್ಲಾ ಉಸ್ತುವಾರಿ ಸಚಿವರು, ಗೌರವ ಇದೆ ನಮಗೆ ಅವರ ಮೇಲೆ. ಗೃಹ ಸಚಿವರು ಬಂದರು, ಗೌರವ ಇದೆ ಅವರ ಮೇಲೆ. ನಾವು ಅವರಾಗೆಲ್ಲ ಯಾವುದೇ ಪಾರ್ಟಿ ಇರ್ಬೋದು, ಆ ಸ್ಥಾನಕ್ಕೆ ಗೌರವ ಕೊಡುವವರು ನಾವು, ನಮಗೆ ಗೌರವ ಇದೆ. ಆದರೆ ಅವರು ಬಂದು ಸ್ಥಳೀಯ ಜಿಲ್ಲೆಯ ಶಾಸಕರನ್ನು ಕರೆಯಬೇಕಿತ್ತಲ್ಲ, ಜಿಲ್ಲೆಯ ಹಿರಿಯರನ್ನು ಕರೆಯಬೇಕಿತ್ತಲ್ಲ, ಏನಾಗಿದೆ ಅಲ್ಲಿ, ಏನಾಗ್ತಾ ಇದೆ ಅಂತ ಕೇಳಬೇಕಿತ್ತಲ್ಲ. ಇವರು ಬರುವುದು, ಇವರಷ್ಟಕ್ಕೆ ಸರ್ಕಿಟ್ ಹೌಸಲ್ಲಿ ಕೂರುವುದು, ಮೀಟಿಂಗ್ ಮಾಡಿ ಇವರು ಹೋಗುದಾ? ಅಲ್ಪಸಂಖ್ಯಾತರನ್ನು, ಮುಸಲ್ಮಾನರನ್ನು ಮಾತ್ರ ಕರೆದು, ಅವರ ನಾಯಕರನ್ನು ಕರೆದು, ನೀವು ಸತ್ತವನ ಮನೆಗೆ ಹೋದರೆ ಜಾಗ್ರತೆ, ನೀವು ಅವರಿಗೆ ಹಿಂದೂಗಳನ್ನು ಕರೆದರೆ ಜಾಗ್ರತೆ ಅಂತ ಇವರಿಗೆ ವಾರ್ನಿಂಗ್ ಮಾಡುದಾ? ಏನಾಯ್ತು ದಕ್ಷಿಣ ಕನ್ನಡ ಜಿಲ್ಲೆ? ಏನಾಯ್ತು ದಕ್ಷಿಣ ಕನ್ನಡ ಜಿಲ್ಲೆ? ಯಾಕಾಗಿ ನೀವು ಈ ಜಿಲ್ಲೆಯಲ್ಲಿ ಸಂಘಟನೆ ಗಟ್ಟಿಯಾಗಿದೆ, 2 ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿದ್ದಾರೆ, ಅವರನ್ನು ಹೇಗಾದರೂ ಬಗ್ಗು ಬಡಿಬೇಕು ಅಂತ ನೀವು ಮಾಡ್ತಾ ಇದ್ದೀರಾ ಪೊಲೀಸರ ಮೂಲಕ. ನೀವೊಂದು ಪ್ರಶ್ನೆ ಕೇಳಿದಿರಿ, ಈಗ ನಮ್ಮ ಸಂಸದರು ಪ್ರೆಸ್ ಮೀಟ್ ಮಾಡುವಾಗ ಒಂದು ಪ್ರಶ್ನೆ ಕೇಳಿದಿರಿ, NIಗೆ ಯಾಕೆ ಕೊಡಬೇಕು? ನಿಮಗೆ ಪೊಲೀಸರ ಮೇಲೆ ವಿಶ್ವಾಸ ಒಂದು ನೂಲಿನಷ್ಟು ವಿಶ್ವಾಸ ಪೊಲೀಸರ ಮೇಲೆ, ಈ ಜಿಲ್ಲೆಯ ಪೊಲೀಸರ ಮೇಲೆ ನಮಗಿಲ್ಲ. ಅದಕ್ಕಾಗಿ NIಗೆ ಕೊಡಬೇಕು, ಅದಕ್ಕಾಗಿ ಕೊಡಬೇಕು. ಇದು ಸಂಪೂರ್ಣವಾಗಿ ಹೊರಗೆ ಬರಬೇಕು. ಇದರ ಹಿಂದೆ ಯಾರಿದ್ದಾರೆ, ಫಾರಿನ್ ಎಷ್ಟು ದುಡ್ಡು ಫಂಡಿಂಗ್ ಬಂದಿದೆ, ಏನಾಗಿದೆ ಎಲ್ಲ ನಮಗೆ ಬೇಕು, ಇದರ ಮಾಹಿತಿ ಬೇಕು. ಅದಕ್ಕಾಗಿ ಇದನ್ನು NIಗೆ ಕೊಡಿ ಅಂತ ಹೇಳ್ತಾ ಇದ್ದೇವೆ. ಇವತ್ತು ನಮ್ಮ ಸಹೋದರ ಹರೀಶ್ ಪೂಂಜಾ ಬೆಳ್ತಂಗಡಿಯ ಶಾಸಕ ಮಾತಾಡ್ತಾರೆ, ಆದದ್ದನ್ನು ಹೇಳ್ತಾರೆ, ಎದುರೆದುರು ಹೇಳ್ತಾರೆ. ಅವರ ಮೇಲೆ ನೀವೇನು ಮಾಡ್ತೀರಿ?
ಪ್ರಿವಿಲೇಜ್ ಕಮಿಟಿಗೆ ಕೊಡ್ತೀರಿ, ಹಕ್ಕುಚ್ಯುತಿಗೆ ಕೊಡ್ತೀರಿ, ಶಾಸಕ ಸ್ಥಾನ ರದ್ದು ಮಾಡ್ತೀರಿ ಅಂತೆಲ್ಲ ಹೇಳ್ತೀರಿ. ನೋಡ ಮಾಡಿ, 2 ಲಕ್ಷ ಜನ 2.5 ಲಕ್ಷ ಜನ ಆಶೀರ್ವಾದ ಮಾಡಿ ಕಳಿಸಿದಂಥ ಜನ 5 ವರ್ಷಕ್ಕೆ ಹೇಗೆ ಮಾಡ್ತೀರಿ ನೀವು? 18 ಜನ ಶಾಸಕರನ್ನು ಹೊರಗೆ ಹಾಕ್ತೀರಿ, 6 ತಿಂಗಳ ಕಾಲ ಹೊರಗೆ ಹಾಕ್ತೀರಿ. ಹೇಗೆ ಹಾಕ್ತೀರಿ ನೀವು ಹೊರಗೆ? ಅದಕ್ಕೆ ಸಂವಿಧಾನ ಇಲ್ವಾ? ಏನು ಇದು ತುರ್ತು ಪರಿಸ್ಥಿತಿ ಇದೆಯಾ ರಾಜ್ಯದಲ್ಲಿ? ಇವತ್ತು ಪೊಲೀಸ್ ಕಮಿಷನರ್ ಹೇಳ್ತಾರೆ, ಅವನ ಫಾಜಿಲ್ನ ತಮ್ಮ 5 ಲಕ್ಷ ರೂಪಾಯಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾನೆ ಅಂತ. 5 ಲಕ್ಷ ರೂಪಾಯಿಗೆ ಮಾಡಿದ ಮರ್ಡರ್ ಇದಲ್ಲ. ಇದರ ಹಿಂದೆ ಲಕ್ಷೋಪಲಕ್ಷ ಕೋಟಿ ಗಟ್ಟಲೆ ದುಡ್ಡು ಬಂದಿದೆ. ಇವತ್ತು ನೀವು ಹೇಳ್ತೀರಿ ರೌಡಿ ಶೀಟರ್ ಅವ ಅಂತ ಹೇಳಿಕೊಂಡು ಹೇಳ್ತೀರಿ. ರೌಡಿ ಶೀಟರನ್ನು ಕೊಲ್ಲಿಕ್ಕೆ ನೀವು ಪೊಲೀಸರು ಬೇರೆ ರೌಡಿಗಳನ್ನು ಬಿಟ್ಟಿದ್ದೀರಾ? ಅವರೇನು ಗಾಂಧಿಗಳ ಕೊಂದವರು? ಅವರು ಗಾಂಧಿಗಳ ಕೊಂದವರು ಗಾಂಧಿಗಳ ರೌಡಿಗಳಲ್ವಾ? ಸುಭಾಷ್ ಶೆಟ್ಟಿ ರೌಡಿ, ಅವನ ತಂದೆ ತಾಯಿಗಳಲ್ಲಿ ಇದ್ದಾರೆ ಪಾಪ, ಕ್ಯಾನ್ಸರ್ ಪೇಷಂಟ್ ಅವನ ತಾಯಿ. ನೀವು ಹೋದಿರಾ? ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ಗೃಹ ಸಚಿವರು ಅವ್ರ ಮನೆಗೆ ಹೋದಿರಾ? ಸುಭಾಷ್ ಶೆಟ್ಟಿ ರೌಡಿ ಶೀಟರೇ, ತಂದೆ ತಾಯಿಗಳಲ್ಲ. ಹೋದಿರಾ ನೀವು ಮನೆಗೆ? ರೌಡಿ ಶೀಟರ್ ಅಂತ ಗೌರವ ಕೊಡೋದು ಅಥವಾ ಅವರಿಗೆ ಬಿರುದು ಕೊಡೋದು ಯಾರ್ರೀ? ಯಾರು ನಿಮಗೆ ದುಡ್ಡು ಕೊಡಲಿಲ್ಲ ಅಂತ ರೌಡಿ ಶೀಟರ್ ಅಂತ ಒಂದು ಕೇಸಲ್ಲಿದ್ದ ಅವರನ್ನು ರೌಡಿ ಶೀಟರ್ಗೆ ನೀವು ಪಟ್ಟಿ ಮಾಡ್ತೀರಿ ಪೊಲೀಸರು. ರೌಡಿ ಶೀಟರ್ಗೆ ಆಗ್ಬೇಕಾದ್ರೆ ಏನು, ಎಷ್ಟು ಅವನ ಮೇಲೆ ಕೇಸ್ ಬೇಕು, ಏನು ಆಗ್ಬೇಕು ಅಂತ ನಿಮಗೆ ಗೊತ್ತುಂಟಾ? ಯಾರೋ ಒಬ್ಬ ಕಾಂಗ್ರೆಸ್ನ ಹೇಳಿದ ಕೂಡಲೇ ಅವನ ಮೇಲೆ ರೌಡಿ ಶೀಟರ್ ಆಗ್ತೀರಿ ನೀವು. ಆದರೆ ರೌಡಿ ಶೀಟರನ್ನು ಕೊಲ್ಲಿಕ್ಕೆ ನೀವು ಇವರನ್ನು ಬಿಟ್ಟಿದ್ದೀರಾ? ಅವ್ರು ಸತ್ತವ ರೌಡಿ ಶೀಟರ್ ಅಂತ ಹೇಳಿದ್ರಿ. ರೌಡಿ ಶೀಟರನ್ನು ನೀವು ಕೊಲ್ಲಿಸಿದ್ದ? ಖಾಲಿ ಹಿಂದೂಗಳಲ್ಲಿ ಮಾತ್ರ ರೌಡಿ ಶೀಟರ್ ಇರುವುದಾ? ಬೇರೆ ಕಡೆ ರೌಡಿ ಶೀಟರ್ ಇಲ್ವಾ? ಆದ್ದರಿಂದ ನಾನು ಇವತ್ತು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಇದನ್ನು NIA ತನಿಖೆ ಕೊಡಬೇಕು. ನನಗೆ ಈ ಪೊಲೀಸ್ ಇಲಾಖೆಯ ಮೇಲೆ ಯಾರ ಒಂದು ನೂಲಿನಷ್ಟು ವಿಶ್ವಾಸ ನಮಗಿಲ್ಲ. ಇದನ್ನು NIAಗೆ ಕೊಡಿ, ತನಿಖೆ ಮಾಡಿ. ಹಾಗೇನೆ ನಮ್ಮ ಹರೀಶ್ ಪೂಂಜಾ, ನಾನು ಹೇಳುವುದನ್ನು ನಿಲ್ಲಿಸಿ, ಹರೀಶ್ ಅವರ ಶಾಸಕತ್ವವನ್ನು ತೆಗೆಯುತ್ತೇನೆ. ಅವರು ಹಾಗೆ ಮಾತಾಡಿದ್ರು, ಹೀಗೆ ಮಾತಾಡಿದ್ರು. ಒಬ್ಬ ಸ್ಪೀಕರ್ ಸ್ಥಾನದಲ್ಲಿರುವವರು, ನಮ್ಮ ಜಿಲ್ಲೆಯವರು, ಗೌರವ ಇದೆ ನಮಗೆ ಅವರ ಮೇಲೆ. ಖಾದರ್ ಅವರೊಬ್ಬ ಸ್ಪೀಕರ್ ಪೀಠದಲ್ಲಿ ಕೂತದ್ದರಿಂದ ಅವರ ಮೇಲೆ ನಮಗೆ ಗೌರವ ಇದೆ. ಆ ಪೀಠಕ್ಕೆ ಗೌರವ ಕೊಡ್ತೇವೆ ನಾವು. ಅವರು ಹೇಳ್ತಾರೆ, ಅವನ ತಂದೆ ತಾಯಿಯವರು ನನ್ನ ಹತ್ರ ಮಾತಾಡಿದ್ದಾರೆ, ಅವ್ರಿಗೆ ಏನು ರಿವೆಂಜ್ ಕೊಡಲಿಕ್ಕೆ ಅವರಿಗೆ ಇದಕ್ಕೆ ಕನೆಕ್ಷನೇ ಇಲ್ಲ, ಸಂಬಂಧವೆಲ್ಲ ಹೇಳ್ತಾರೆ. ಹಾಗಾದ್ರೆ ಅವ್ರು ಏನು ಮಾತಾಡಿದ್ದಾರೆ? ಒಬ್ಬರು ಸ್ಪೀಕರ್ ಪ್ರೆಸ್ ಮೀಟ್ ಮಾಡಿ ಈ ಕೊಲೆ ಬಗ್ಗೆ ಮಾತಾಡ್ಲಿಕ್ಕೆ ಇದೆಯಾ? ಸ್ಪೀಕರ್ಗೆ ರಾಜಕೀಯ ಇದೆಯಾ? ಯಾವುದೇ ಕಾರಣಕ್ಕೂ ರಾಜ್ಯಕ್ಕೆ ಮಾತಾಡಬಾರ್ದು. ಸ್ಪೀಕರ್ ಪ್ರೆಸ್ ಮೀಟ್ ಮಾಡಿದರ ಬಗ್ಗೆ ಚರ್ಚೆ ಮಾಡಬಾರ್ದು. ಹಾಗಾದ್ರೆ ಅವರನ್ನೇನು ಮಾಡ್ತೀರಿ ನೀವು? ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಸುಭಾಷ್ ಶೆಟ್ಟಿಯ ಕೊಲೆ ಮಾಡಿದ್ದು ಪೊಲೀಸ್ ಸಹಕಾರದೊಂದಿಗೆನೇ ಮಾಡಿದ್ದಾರೆ. ಇದನ್ನು NIA ತನಿಖೆಗೆ ಕೊಡಬೇಕು. ಪೊಲೀಸರ ನೇರ ಕೈವಾಡ. ಬಜ್ಪೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲವು ಪೊಲೀಸರಿದ್ದಾರೆ, ಸುರತ್ಕಲ್ಲಲ್ಲಿದ್ದಾರೆ, ಪನಂಬೂರಲ್ಲಿದ್ದಾರೆ. ನೇರವಾಗಿ ಅವರ ಕೈವಾಡ ಇದೆ ಅದರಲ್ಲಿ. ನೀವು ನಾನು ಕಮಿಷನರ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಅವರ ಮೊಬೈಲನ್ನು ಚೆಕ್ ಮಾಡಿ. ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಹಿಂದಿನಂತೆ ಮಾತಿನಂತೆ ನೀವು ಬಂದು ಸರೆಂಡರ್ ಆಗಿ ಆದ ಕೂಡಲೇ ನಿಮ್ಮನ್ನು ನಾವು ತಗೊಳ್ತೇವೆ, ಒಳಗೆ ಹಾಕ್ತೇವೆ. ನಿಮಗೇನು ಪೆಟ್ಟು ಮುಟ್ಟಿಸೋದಿಲ್ಲ. ನೀವೇನೇ ಅರೆಸ್ಟ್ ಮಾಡಿದ್ದೀರ ಅವರನ್ನು. ಆದ್ದರಿಂದ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಈ ತನಿಖೆಯನ್ನು NIAಗೆ ಕೊಡಬೇಕು, ಕೊಟ್ಟು ಇದನ್ನು ತನಿಖೆ ಮಾಡಿಸಬೇಕು. ಏನು ಸತ್ಯ ಅಂತ ಹೊರಬೀಳಬೇಕು. ಇದರ ಸತ್ಯ ಜನತೆಗೆ ತಿಳಿಬೇಕು. ಧನ್ಯವಾದಗಳು. ಅಂತ ಹೆಂಗಸು ಕಾರಲ್ಲಿ ಕೂರಿಸಿದ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀರಾ ನೀವು? ಯಾರಂತ ನೋಡಿದ್ದೀರಾ? ಆ 25 ಜನ 8 ಜನರನ್ನು ಮಾಡಿದ್ದೇವೆ ಹೇಳ್ತೀರಿ, ಉಳಿದಂತ 17 ಜನ ಅಲ್ಲಿ ಸಹಕಾರ ಕೊಟ್ಟವರ ಮನೆಗೆ ಹೋಗಿದ್ದೀರಾ ನೀವು? ಅವರನ್ನೇ ಅರೆಸ್ಟ್ ಮಾಡಿದ್ದೀರಾ ನೀವು? ಮಾಡಿ ಅಲ್ಲ, ಅದು ನಿಮ್ಮ ತಾಕತ್ತು. ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತದೆ ಅದನ್ನು ಮಾಡ್ತಾ ಇದ್ದೀರಿ. ಅವರ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದೀರಿ ನೀವು. ನಾಳೆ ಇನ್ನೊಂದು ಸರ್ಕಾರ ಬರ್ಬೋದು, ನಾಳೆ ಮತ್ತೊಂದು ಸರ್ಕಾರ ಬರ್ಬೋದು. ಆದರೆ ನೀವು ಪೊಲೀಸರು 30-35 ವರ್ಷಗಳ ಕಾಲ ಸೇವೆ ಮಾಡುವವರು. ನೀವು ಯಾವುದೇ ಸರ್ಕಾರಕ್ಕೆ ತಲೆ ತಗ್ಗಿಸಿ ಕೆಲಸ ಮಾಡುವಂಥದ್ದು, ಏಷಿಗೆ ತಿನ್ನುವಂಥದ್ದು. ಅವರನ್ನು ಅರೆಸ್ಟ್ ಮಾಡಿ, ಉಳಿದವರನ್ನು